ವೀರಣ್ಣಗೌಡರು, ಶಂಕರೇಗೌಡರು, ಸಾವುಕಾರ್ ಚೆನ್ನೈನವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದವರು. ಅಂತ ಜಿಲ್ಲೆ ಇದು. ಈ ಜಿಲ್ಲೆ ಸಂವಿಧಾನದ ವಿರುದ್ಧವಾಗಿ, ಜಿಲ್ಲೆ ಜನರ ವಿರುದ್ಧವಾಗಿ, ಜಿಲ್ಲೆ ನೆಮ್ಮದಿ ವಿರುದ್ಧವಾಗಿ, ಜಿಲ್ಲೆಯ ಅಭಿವೃದ್ಧಿ ವಿಚಾರವಾಗಿ ನೆನ್ನೆ ಯಾರೋ ಹೇಳಿದ್ದಾರೆ, ಸಿ.ಟಿ. ರವಿನವರು, ಸುಟ್ಟೋಗುತ್ತೆ ಈ ಸರ್ಕಾರ ಅಂತ. ನೀವು ಇಂಥ ಒಂದು ಸನ್ನಿವೇಶದ ವಿರುದ್ಧವಾಗಿ ನಿಂತಿರೋರು, ನೀವು ನಿಮ್ಮ ಜನತಾ ದಳ ಅದನ್ನು ಎದುರಿಸಬೇಕಾಗುತ್ತೆ. ನಾನು ಶಾಪ ಕೊಡ್ಲಿಕ್ಕೆ ನಾನೇನು ಮುನಿನೂ ಅಲ್ಲ, ದೇವರು ಅಲ್ಲ. ನಿಮ್ಮಂಗೆ ಶಾಪ ಕೊಡ್ಲಿಕ್ಕೆ ನಾನು ಮುನಿನೂ ಅಲ್ಲ, ದೇವರು ಅಲ್ಲ. ನೀವು ಅದರ ಪ್ರತಿಫಲ ಅನುಭವಿಸ್ಬೇಕಾಗತ್ತೆ. ನಮ್ಮ ಜಿಲ್ಲೆ ಜನ ಯಾವ ಕಾರಣಕ್ಕೂ ನಿಮ್ಮನ್ನ ಸಹಿಸ್ಲಿಕ್ಕೆ ತಯಾರಿಲ್ಲ. ನೀವೇನಾದ್ರು ತಪ್ಪು ತಿಳ್ಕೊಂಡಿದ್ರೆ ಈ ಜಿಲ್ಲೆ ಜನರನ್ನ, ಜಿಲ್ಲೆ ಯುವಕರನ್ನ ಹೇಗೆ ಬೇಕಾದ್ರೂ ನಾವು ಪರಿವರ್ತನೆ ಮಾಡಬಹುದು ಅಂತಿದ್ರೆ ನಿಮ್ಮವ್ರಿಗೆ ಹೇಳಿ, ನಿಮ್ಮ ಪಕ್ಷದ ಮುಖಂಡರುಗಳಿಗೆ ಹೇಳಿ. ಸ್ವಲ್ಪ ಅವರು ನಿಮ್ಮಂಗೆ ಸೋತು 5 ವರ್ಷ ಸಮಾಧಾನವಾಗಿದ್ದು ಮತ್ತೆ ಈ ಜನರ ಆಶೀರ್ವಾದ ಪಡೆದು ಬಂದಿದ್ದಾರೆ. ನೀವು ಹಂಗೆ ಸಾಧ್ಯವಾದರೆ 5 ವರ್ಷ ಗಂಭೀರವಾಗಿದ್ದು ನಂತರ ಜನರ ಆಶೀರ್ವಾದ ಪಡಿಲಿಕ್ಕೆ ಪ್ರಯತ್ನ ಮಾಡಿ ಅಂತ. ನಾವು ಫೇಲ್ ಆದ್ರೆ, ನೀವು ಫೇಲ್ ಆದ್ರಿ, ನಮ್ಮನ್ನ ಇಲ್ಲಿ ಕೂರ್ಸವ್ರೆ. ಜನ ಏನ್ ದಡ್ರೇನಲ್ಲ, ಬುದ್ಧಿವಂತರಿದ್ದಾರೆ ಮಂಡ್ಯದವರು. ನೀವು ಅನಾವಶ್ಯಕವಾದಂತ ವಿಚಾರಗಳನ್ನ ತಗೊಂಡು ಈ ಜಿಲ್ಲೆನಲ್ಲಿ ಮುಖ್ಯಮಂತ್ರಿ ಆದಾಗ ಅಥವಾ ನಿಮ್ಮ ಶಾಸಕರು 5 ವರ್ಷ ಇದ್ದಾಗ ಈ ಜಿಲ್ಲೆ ಯಾವುದಕ್ಕೂ ಮಹತ್ವ ಕೊಡದೇ ಇದ್ದಾಗ ನಿಮ್ಮನ್ನ ಸೋಲಿಸಿ ನಮ್ಮನ್ನ ಗೆಲ್ಸಿದ್ದಾರೆ. ನಾವೇ ಗೆದ್ದು ಬಂದಿಲ್ಲ, ಈ ಜಿಲ್ಲೆ ಜನ ನಮ್ಮನ್ನು ಗೆಲ್ಸಿದ್ದಾರೆ. ನಾವು ಈ 5 ವರ್ಷದಲ್ಲಿ ಜಿಲ್ಲೆ ಜನರ ಪರವಾಗಿ ಏನಾದ್ರೂ ಗೌರವವಾಗಿ ನಡ್ಕೊಳ್ಳದೆ ಇದ್ರೆ ಅಥವಾ ಅವರ ಅಭಿಲಾಷೆಯಂತೆ ನಾವೇನಾದ್ರು ಅಭಿವೃದ್ಧಿಗೆ ಸ್ಪಂದಿಸದೇ ಇದ್ರೆ, ನಾವು ಒಳ್ಳೆಯ ತೀರ್ಮಾನವನ್ನು ತಗೊಳ್ಳದೇ ಇದ್ರೆ ನಮಗೂ ನಿಮ್ಮ ತರನೇ ಉತ್ತರವನ್ನ ಕೊಡ್ತಾರೆ. ನಮಗೂ ಅದು ಗೊತ್ತಿದೆ, ನಮ್ಗೆ ಅನುಭವ ಇದೆ. ಶಾಶ್ವತವಾಗಂತೂ ಬಿಡಲ್ಲ ಜನ. ಮಂಡ್ಯದರು ಯಾವ ವಿಚಾರಕ್ಕೂ ನಿಮ್ಮನ್ನ ಪ್ರೀತಿನೂ ಮಾಡವ್ರೆ, ನಿಮ್ಮನ್ನ ವಿರೋಧನೂ ಮಾಡವ್ರೆ. ನೀವು 8 ಜನ ಶಾಸಕರಿದ್ದಾಗ, 3 ಜನ ಮಂತ್ರಿ ಇದ್ದಾಗ, ನೀವೇ ಮುಖ್ಯಮಂತ್ರಿ ಇದ್ದಾಗ ತೀರ್ಮಾನ ಕೊಟ್ಟವ್ರೆ, ನಮಗೂ ತೀರ್ಮಾನ ಕೊಟ್ಟವ್ರೆ. ಈಗ ಅವ್ರು ಕೊಟ್ಟಿರೋ ತೀರ್ಮಾನವನ್ನ ಗೌರವಿಸಿ ನಾವೆಲ್ಲರೂ ಈ ಜಿಲ್ಲೆಯ ಅಭಿವೃದ್ಧಿಗೆ, ಈ ಜಿಲ್ಲೆಯ ಜನರ ಬದುಕು ಕಟ್ಟಲಿಕ್ಕೆ, ಈ ಜಿಲ್ಲೆಯ ಜನರ ಸಮಗ್ರವಾದಂತ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ನಾವು ಹೆಜ್ಜೆ ಹಾಕ್ತಾ ಇದ್ದೀವಿ. ಒಂದೊಂದು ಹೆಜ್ಜೆನೂ 10 ಸಲ ಯೋಚನೆ ಮಾಡಾಕ್ತಾ ಇದ್ದೀವಿ. ನಾವು ಯಾವುದೇ ದುಡುಕಿ ನಿರ್ಧಾರ ತಗೊಳ್ತಕ್ಕಂತ ಹೋಗಲ್ಲ. ಈ ಒಂದು ಇಶ್ಯೂ ನಿಮಗೆ ಬಹುಶಃ ಶೋಭೆ ತರಲ್ಲ ಅನ್ನೋದನ್ನ ನಾನು ಹೇಳೋದಕ್ಕೆ ಇಚ್ಛೆಪಟ್ಟು, ಜೊತೆಗೆ ಇದು ಸಾಧಾರಣವಾದಂಥದ್ದಲ್ಲ. ನಿಮ್ಮ ಬ್ಯಾಕ್ಗ್ರೌಂಡ್, ಈ ದೇಶದ ಒಬ್ರು ಮಾಜಿ ಪ್ರಧಾನಿ ಮಗ ನೀವು. ದೇವೇಗೌಡರ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ. ಮೊನ್ನೆ ನನಗೆ ಬೆಂಗಳೂರಿನಲ್ಲಿ ಸಿಕ್ಕಿದ್ರು. ಅವರೊಂದು ಮಾತು ಹೇಳಿದ್ರು, ಚಲುವರಾಯಸ್ವಾಮಿ ಯಾರೇನೇ ಮಾತಾಡ್ಲಿ ನಿನ್ನಣೆ ಬರ ನಾನು ಬರೀಲಿಕ್ಕಾಗಲ್ಲ, ಒಳ್ಳೆ ಕೆಲಸ ಮಾಡು ಅಂದ್ರು. ಅಂಥವರ ಮಗ ನೀವು ಈ ಜಿಲ್ಲೆಯಲ್ಲಿ ಬಂದು ಇಂಥ ನಿರ್ಧಾರವನ್ನು ತಗೋತಾ ಇದ್ದೀರಲ್ಲ, ಇದು ನಿಮ್ಮ ಶೋಭೆಗೆ ತರಲ್ಲ. ಚುನಾವಣೆ ಬಿಜೆಪಿ ಏನೇನು ಮಾತಾಡಿದ್ರಿ ಅಂತ ಹೇಳಿ, ಕೋಮುವಾದ ಪಕ್ಷ, ಬಿಜೆಪಿ ಬಗ್ಗೆ, RSS ಬಗ್ಗೆ ಎಲ್ಲ ನೋಡಿ ಕಟಿಂಗ್ಸ್ ಇದೆ. ಯಡಿಯೂರಪ್ಪನ ಕೆಳಗಿಳಿಸಿದವರು ಪೇಸ್ವೆ ವಂಶಸ್ಥರು ಮಾಜಿ CM ಕುಮಾರಸ್ವಾಮಿ. ಈ ಪೇಸೆ ವಂಶಸ್ಥ ಬಾವುಟ ಹಿಡ್ಕೊಂಡಿದ್ದೀರಾ ನೀವೀಗ? ನೀವೇ ತಾನೇ ಹೇಳಿದ್ದು. ಯಾವಾಗ ಹೇಳಿದ್ದೀರಿ? ಬೆಂಗಳೂರು ವಿಧಾನಸೌಧದಲ್ಲಿ ಪೇಸ್ವೆ ವಂಶದ ನಾಯಕನ ಪ್ರತಿಷ್ಠಾಪನೆ ಮಾಡಲು ಹೊರಟಿರುವ ಬಿಜೆಪಿ ನನ್ನ ಪ್ರಶ್ನೆಗೆ ಉತ್ತರ ಕೊಡುವ ದಮ್ಮು ಇದ್ರೆ ತೋರಿಸ್ತಿಲ್ಲ ಯಾಕೆ ಎಂದು JDS ಶಾಸಕಾಂಗ ಪಕ್ಷದ ನಾಯಕ. ಸೊ ವಾಪಸ್ ಪಡೆಯಲ್ಲ ಹೇಳಿಕೆಗೆ. ಅವ್ರು ಪ್ರತಿಭಟನೆ ಮಾಡಿದ್ರೆ ಹೇಳಿಕೆ ವಾಪಸ್ ಪಡೆಯುವ ಪ್ರಶ್ನೆ ಇಲ್ಲ, ಕ್ಷಮೆಯನ್ನು ಕೇಳುವುದಿಲ್ಲ. ಕುಮಾರಸ್ವಾಮಿ ಅವರು, HD ಕುಮಾರಸ್ವಾಮಿ ಅವರು RSS ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವುದು ರಾಷ್ಟ್ರ ನಿರ್ಮಾಣಕ್ಕಲ್ಲ, ಇತಿಹಾಸವನ್ನು ತಿರುಚಿ ಮಕ್ಕಳ ಮನಸ್ಸನ್ನು ಕೆಡಿಸಿ ಆಹಾರ ಹೃದಯಗಳಲ್ಲಿ ವಿಷಬೀಜ ಬಿತ್ತಲು ಕಲೆ, ಸಂಸ್ಕೃತಿ, ಸಾಹಿತ್ಯಗಳಲ್ಲಿ
RSS ಬದ್ಧತೆ ಏನೆಂಬುದು ರಾಷ್ಟ್ರಕ್ಕೆ ಅಲ್ಲ ವಿಶ್ವಕ್ಕೆ ಗೊತ್ತಿದೆ. ನಾನು ಓದಿ ಕೇಳಿ ನೋಡಿ ತಿಳಿದುಕೊಂಡಿದ್ದೇನೆ. ಇದನ್ನು ಹೇಳಿರ್ತಕ್ಕಂಥವ್ರು ಮಾನ್ಯ ಕುಮಾರಸ್ವಾಮಿಯವರು. ಇವತ್ತು ಕೆರಗೋಡ್ನಲ್ಲಿ ನಿಮಗೆ ಗೊತ್ತಿದೆ, ಕೆರಗೋಡ್ನಲ್ಲಿ ಡೇಟ್ ಒಂದು ಸ್ವಲ್ಪ ಕೆಲವರು ಹೊಡೆದಾಕಿದ್ದಾರೆ ಅಂತಾರೆ ಅಥವಾ ತಿದ್ದಿದ್ದಾರೆ ಅಂತಾರೆ. ಅದೇನೇ ಇರಲಿ, ಅದು 29/12/23 ಅಂತಿದೆ. ಅದು ಲೇಟಾಗಿ ಮಾಡಿರ್ತಕ್ಕಂಥದ್ದು ಅಂತಾರೆ. ಅದೇನೇ ಇರಲಿ, ಅಲ್ಲಿ ಬರ್ಕೊಟ್ಟಿದ್ದಾರೆ ಅವರು. ಆವರಣದಲ್ಲಿ, ಪಂಚಾಯಿತಿಯ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ಅವಕಾಶ ಕೋರಿ ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಸರಿಯಷ್ಟೇ. ನಾವು ಧ್ವಜಸ್ತಂಭ ನಿರ್ಮಿಸಲು ದಯಮಾಡಿ ಅವಕಾಶ ಮಾಡಿಕೊಡಬೇಕೆಂದು ಮನವಿ. ಆ ಧ್ವಜ ಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಹಾಗೂ ಕರ್ನಾಟಕದ ಬಾವುಟ ಹಾರಿಸಲು ಬದ್ಧರಿರುತ್ತೇವೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಷರತ್ತುಗಳನ್ನು ಒಪ್ಪಿ ಸಹಿ ಮಾಡಿರುತ್ತೇವೆ. ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನ ಅವರು ಈ ಒಂದು ಗೌರಿಶಂಕರ ಟ್ರಸ್ಟ್ ಏನಿದೆ, ಸದರಿ ಅರ್ಜಿಯನ್ನು ವಿಚಾರಣೆಗೆ ತಗೊಂಡು ಮೀಟಿಂಗ್ನಲ್ಲಿ ರೆಜುಲೇಷನ್ ಮಾಡಿ ಒಂದು ಬಾಂಡ್ ತಗೊಂಡಿದ್ದಾರೆ. ಅವರಿಂದ ಏನ್ ಬಾಂಡ್ ತಗೊಂಡಿದ್ದಾರೆ? ಕೆರಗೋಡು ಗ್ರಾಮದ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೇ. ಸದರಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳಿಗೆ ಒಪ್ಪಿಕೊಂಡಿದ್ದು, ಯಾವುದೇ ಲೋಪದೋಷ ಅಹಿತಕರ ಘಟನೆಗೆ ಸಂಬಂಧಿಸಿದಂತೆ ಹಾಗೂ ಯಾವುದೇ ರೀತಿ ಲೋಪದೋಷವಾದಲ್ಲಿ ನಾವೇ ಜವಾಬ್ದಾರಿ ಆಗಿರುತ್ತೇವೆ ಎಂದು ಈ ಮೂಲಕ ಒಪ್ಪಿ ಸಹಿ ಮಾಡಿರ್ತೇವೆ. ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಆರಿಸುವುದಿಲ್ಲ. ಅದಕ್ಕೆ ಸಹಿ ಅವರೇ ಹಾಕಿ ಅದಕ್ಕೆ ಸರ್ಟಿಫಿಕೇಟ್ ತಗೊಂಡಿರ್ತಕ್ಕಂಥದ್ದು. ಷರತ್ತುಗಳು: ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕರ್ನಾಟಕ ಕನ್ನಡ ಬಾವುಟಗಳನ್ನು ಮಾತ್ರ ಆರಿಸುವುದಕ್ಕೆ ಮಾತ್ರ ಅವಕಾಶವಿದ್ದು, ಬೇರೆ ಯಾವುದೇ ಧಾರ್ಮಿಕ ರಾಜಕೀಯ ಪಕ್ಷದ ಬಾವುಟವನ್ನು ಆರಿಸುವಂತಿಲ್ಲ. ಧ್ವಜ ಆರೋಹಣ ಮಾಡುವ ಸಮಯ ಬೆಳಗ್ಗೆ 7 ರಿಂದ 8 ಗಂಟೆ, ಬಳಿಕ ಸಂಜೆ 5:30ಕ್ಕೆ 5:45ಕ್ಕೆ ಇಳಿಸಬೇಕು. ಧ್ವಜಾರೋಹಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಮಾರ್ಪಾಡು ಮಾಡುವ ಸುತ್ತೋಲೆಗಳು ಬದ್ಧರಾಗಿರ್ತಕ್ಕಂಥದ್ದು. ಯಾವುದೇ ಗಲಭೆಗಳು ಅವಕಾಶ ಕೊಡದಂತೆ ಬದ್ಧರಾಗಿರ್ತಕ್ಕಂಥದ್ದು. ಧ್ವಜ ಆರೋಹಣ ಮಾಡುವ 6-7 ದಿನಗಳ ಮುಂಚಿತವಾಗಿ ಗ್ರಾಮ ಪಂಚಾಯಿತಿ ಹಾಗೂ ಕೆರಗೋಡು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.